ಮೆರವಣಿಗೆಯನ್ನ ಆಯೋಜಿಸಿದ್ದೇವೆ. ಈಗಲೇ ಅಧಿಕಾರಿಗಳು ಆಗಮಿಸಿದ್ದಾರೆ. ತಾಲೂಕು ಆಡಳಿತ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ನಾನು ಮತ್ತು ನನ್ನದಲ್ಲಿ ಎಷ್ಟೇ ಬಿಸಿ ಇದ್ರು ಕೂಡ ಈ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿ ಯಾವೊಬ್ಬ ವ್ಯಕ್ತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ತಿಳಿಸ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ನಮ್ಮ ನಗರದ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀರವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧೀಶರೇ, ಅದು ಈ ಕಾರ್ಯಕ್ರಮ ನೀವು ನಡೆಸ್ಬೋದು. ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡ್ಕೊಂಡು ನೀವೆಲ್ಲರಿಗೂ ಫೋನ್ ಮಾಡ್ಕೊಂಡು ನೀವು ನಡೆಸ್ಬೇಕಂತ ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಬಾರ್ಡಿನೇಟ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಹಿಂದೆ ಏನಾಗಿತ್ತು ಇವಾಗ ಏನ್ ಮಾಡ್ಬೇಕಂತ ಮಾಡ್ಬೇಕಾಗಿ ನೀವು ಮಾಡ್ಬೇಕು. ಯಾಕೋ ತಾವು ಮಲಿತಿದ್ರು ತಮ್ಮ ಡ್ಯೂಟಿನ ಮಲಿತಿರೋದು ಕಾಣಿಸ್ತಾರೆ. ಹೌದಾ? ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನೋಡ್ಬೇಕು. ಏನು ಊಟದ ವ್ಯವಸ್ಥೆ ಮಾಡ್ಬೇಕು, ಏನ್ ಜೀವನ ವ್ಯವಸ್ಥೆ ಮಾಡ್ಬೇಕು, ಎಲ್ಲವನ್ನೂ ನೀವು ನೋಡ್ಬೇಕು. ನೀವು ಆರಾಮ್ಸೆ ಬಂದು ಕೂತ್ಕೊಂಡಿದ್ದೀರಿ. ತಲೆ ಮೇಲೆ ಎತ್ತಾಕಂತ ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷರು ಬೇರೆ ಇದ್ರೆ, ಇಲ್ಲಿ ದುಡ್ಡಾಕರು ಬೇರೆ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಬೇರೆ ಇದ್ರೆ, ಎತ್ತಾಕೊಳ್ಳೋ ಬೇರೆ ಇದೆ. ಇದು ಹಂಗೆಲ್ಲ ನನ್ನ ಅವಧಿಯಲ್ಲಿ ನಾಡಕ್ಕೆ ನಾನು ಬಿಡಲ್ಲ. ನನ್ನ ಅವಧಿಯಲ್ಲಿ ನಡೆಯಲ್ಲ. ಅದನ್ನ ನೀವು ಆಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊತ್ತು ಬರ್ತೀರಿ, ಎಲ್ಲಿ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಮಾಡಿದ್ರ ಮಾಡಿಲ್ಲ ಯಾಕೆ ಸುಮ್ಮನೆ ಬಂದ? ನನ್ನ ಡ್ಯೂಟಿ ನಾನು ಮಾಡ್ಬೇಕು, ನಿಮ್ ಡ್ಯೂಟಿ ನೀವು ಮಾಡ್ಬೇಕಲ್ವಾ? ಇವಾಗ ಸೆನ್ಸಸ್ ಬಿಸಿ ಬೆಳಗ್ಗೆ ಸಾಯಂಕಾಲ ಮಕ್ಕಳ ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ 12 ಗಂಟೆ ಆದ್ರೆ ಅವ್ರು ಬಿಸಿ ಆಗಿದ್ದಾರೆ. ಓಕೆನಾ? ಅವ್ರು ನೋಡ್ರೆ 300 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ತಾಲೂಕು ಆಫೀಸ್ ಜಾಗ ಇಲ್ಲ. ಇಮ್ಮಿಡಿಯೇಟ್ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಒಬ್ಬ ಶಾಸಕ ಮಾಡ್ಬೇಕಾ? ದಿಸ್ ನಾಟ್ ಗುಡ್ ವೇ. ದಿಸ್ ನಾಟ್ ಗುಡ್ ವೇ. ಇದು ನನ್ನ ಕಾಲಾವಧಿಯಲ್ಲಿ ಯಾವ ವ್ಯವಸ್ಥೆ ನಾನು ಬಿಡಕ್ಕಾಗಲ್ಲ. ಫಸ್ಟ್ ವಿಲ್ ರೆಸ್ಪೆಕ್ಟ್ ಮೈ ಅಫಿಷಿಯಲ್. ನಾನು ಫಸ್ಟ್ ಕೊಡೋದು ನನ್ನ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ. ಯಾಕೆ ಎಷ್ಟೇ ಜನ ಕುಂತಿದ್ರು ಫಸ್ಟ್ ಅಧಿಕಾರಿಗಳು ಮಾತಾಡಿ ಏನೋ ಮಾತಾಡೋ ಜವಾಬ್ದಾರಿ ಒಬ್ಬ ಶಾಸಕ. ಓಕೆನಾ? ನಾನು ಬೆಳಗ್ಗೆಯಿಂದ ವೇಟ್ ಮಾಡಿ, ನಿನ್ನೆಯಿಂದ ವೇಟ್ ಮಾಡಿ ನಿಮ್ ಕಡೆ ಕಾಲ್ ಬಂದಿದ್ದೆ. ಏಕೆ ವಾಲ್ಮೀಕಿ ಅವರು SC ST ಅಂದ್ರೆ ಎಷ್ಟೊಂದು ಸುಲಭನ? ಇಲ್ಲ ಸ್ವಲ್ಪ ಇಲ್ಲ ತರ ಐದು ಕಕ್ಷಗಳ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ಒಂದ್ ಪಿಲಿ ಈ ಪಿಲಿ ಆ ಓಟ್ ಪಿಲಿ ಈ ಓಟ್ ಪಿಲಿ ಈ ಪಿಲಿ ತರ ಮಾಡ್ಕೊಡ್ತೀವಿ. ಹೇಗೆ ಇವ್ರು ಯಾಕೆ ಮಾಡ್ಕೊಡ್ತಾರೆ? ಇದು ಯಾವುದೇ ಕಾರಣಕ್ಕೆ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರ್ದು. ಬಂದಿದ್ದಾಗ ನಾನು ನಿಮ್ ಬಾಗಿಲು ಬರ್ಬೇಕಾಗ್ತದೆ. 10ವರೆಗೆ ಬರಬಾರ್ದು. ಮಾನ್ಯ ನನ್ನ ಜೊತೆ ಬಂದಿರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ಪ್ರಭಾಕರ್ ಅವರು, ಹಾಗೂ ನಮ್ಮ BU ಅವರು, ಹಾಗೂ ನಮ್ಮ ಚಂದ್ರ ಅವರು, ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣ ಅವರು, ನಮ್ಮ ಕಾರ್ಯದರ್ಶಿಗಳು, ಹಾಗೂ ನನ್ನ ಗೊತ್ತಿಲ್ಲ ಹೆಸರು ಸಾರಿ ಆನಂದ್ ನಾರಾಯಣ ಅದು ನಮ್ಮ ಎಲ್ಲ ನನ್ನ ಅಧಿಕಾರಿ ನಮ್ಮ ಅಣ್ಣವರು ಎಲ್ಲ ಕೂತಿದ್ದಾರೆ. ಓಕೆನಾ? ನಮ್ಮ ಅಡಿ ಎಲ್ಲ ಕೂತಿದ್ದಾರೆ. ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತ ಇವತ್ತು ನಮ್ಮ ಮಾಧ್ಯಮಿಕರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಇವತ್ತು ಬಹುಶಃ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಿದೆ. ಇವತ್ತು ಸ್ವಲ್ಪ ಕಳೆ ಬಂದಿದೆ. ನಾನು ಬಂದಾಗಿಂದ ಇಟ್ಕೊಂಡಿರೋ ಇಷ್ಟು ಜನ ಇವತ್ತು ಸೇರಿರ್ಲಿಲ್ಲ. ಇಬ್ರು ಬರ್ತಾ ಇದೆ. ಇಬ್ರು ಬಂದ್ಬಿಟ್ಟು ಈ 790 ಸುಸ್ತಾ ಉಂಟ್ರಿ. టీఏవన్న లేట్ ఇచ్చేసరికి లేచిపోతాడు. టీ లేట్ ఇచ్చేది మనం నడిచింది. టీ లేట్ ఇచ్చిందని నాకు కూడా తెలియలేదు. టీ లేదు, ఈ తాలూకా తగినంత లేదు. ఆ బిడ్డ మీద మనం సరిలేదంటే కొత్త వచ్చింది. ఆ బిడ్డ లాస్ట్ కొద్ది గుడికి ಅವಳು ಪಾಪ ಟೀ ಕೂಡ ಲೇಟ್ ಆಗ್ಬಿಡ್ತಾರಪ್ಪ. 5 ನಿಮಿಷ ಟೀ ಕೂಡ ಲೇಟ್ ಅದಕ್ಕೆ ನಾವು ಟೀ ಲೇದೋ ನೆನಪೇರಿ ಕುಟುಂಬ ನನ್ನ ಬೆಳಗಿರ್ತಂತಂದ್ರೆ ಈಗ ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ. ಬೆಳಗ್ಗೆ ನಾನು ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ 8 ಜನ ಬರ್ತೀರಿ, ಎಲ್ಲಿ ಕೆಲಸ ಆಗ್ಬೇಕು. ಈಗ ತಾಲೂಕು ಆಫೀಸಲ್ಲಿ 20 ಜನ ಮೇಲೆ ಕೂರಕ್ ಆಗ್ತಾ ಇಲ್ಲ. ನಮ್ಮ TPS ಅಲ್ಲಿ ಕೂರಕ್ ಆಗ್ತಾ ಇಲ್ಲ. ಅದಕ್ಕೆ ಇಮ್ಮಿಡಿಯೇಟ್ ಫೋನ್ ಮಾಡಿ ಕೇನ್ ಅವ್ರಿಗೆ ಫೋನ್ ಮಾಡಿ ನಮ್ಮವರೆಲ್ಲ ಬರ್ತಾರೆ, ಟೀ ಸ್ಟಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಂಗೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಳ್ಬೇಕು. ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ. ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ. ಯಾರೊಬ್ಬ ಯೋಗ್ಯ ಹೇಳ್ತಾನಂತೆ, ಉಣುಕುನ್ನ ಕಡೆ ಈ MLA ನಾನು ಚೇಂಜ್ చేసా
ಏನೇ ಅಧ್ಯಕ್ಷತೆ ಚೇಂಜ್ ಜಾಗ. ನಾನು ಆನಂದ್ ಇದ್ದಾರೆ, ಸುಬ್ಬಣ್ಣ ಇದ್ದಾರೆ. ನಾನು ಆಂಜನೇಯ ಸ್ವಾಮಿ ನನಗೂ ಇಷ್ಟ, ನಿಮಗೂ ಇಷ್ಟ. ಸತ್ಯ ಹೇಳಿ ಸುಬ್ಬಣ್ಣ, ಇದು ನನ್ನ ಪಾತ್ರ ಇದೆಯಾ? ಅಯೋಗ್ಯರು ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕು. ಅದಕ್ಕೆ ಕೇಳ್ಕೋಬೇಕು. ಶಾಸಕರು ಅಂತ ತಕ್ಷಣ ಹೌದು ಚೇಂಜ್ ಮಾಡಿ ಬದಲಾವಣೆ ಜಗದ್ದೀಮ ಚೇಂಜ್ ಮಾಡ್ಬೇಕಾಗಿತ್ತು, ಚೇಂಜ್ ಮಾಡಿದ್ದಾರೆ. ಇವತ್ತು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ. ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು, ಒಬ್ಬ ಅಧ್ಯಕ್ಷರನ್ನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಜೋರ್ ಚಪ್ಪಾಳೆ ಕೊಡಿ. ಸಾಕಷ್ಟು ಆನಂದ ಹೇಳ್ತಾ ಇದ್ರು ಏನಂತಂದ್ರೆ, ನಮ್ಗೆ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲಾ ರೀತಿ ಮಾಡ್ಬೇಕು. ನಿಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಬರೀ 25,000. ಎಷ್ಟು? 25,000 ಕೊಟ್ಟು ಕವರ್ ಕೊಟ್ಟು ನಾವು ಕೈ ತೊಳ್ಕೊಬೇಕು. ನೀವು ಒಂದೇ ರಾಹುಲ್ ನೀವು ತಿಳಿಸಿದ ರಾಹುಲ್ ನೋಡೋಣ. ಇದು ಸತ್ಯಾಂಶ. ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟಂದ್ರೆ ಬರೀ 25,000 ಮಾತ್ರ ಬರ್ತದೆ. ಆದ್ರೆ ನಾನ್ ಬಂದಾದ್ಮೇಲೆ ಯಾವ ಒಬ್ಬ ಜಾತಿ ಕೂಡ ಜಾತಿಯವರು ಕೂಡ ನಾವು ಕಂಡಮ್ ಮಾಡಬಾರ್ದು. ಅವ್ರ ಹಬ್ಬಗಳನ್ನ ಅವ್ರು ದುಸ್ತಂತ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ 10 ಲಕ್ಷ, 15 ಲಕ್ಷ, 25 ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಕೊಳ್ತೇವೆ. ಇದು ನಿಮ್ಗೆ ಗೊತ್ತಿರ್ಲಿ. ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದವ್ರನ್ನ ನೆನ್ಕೊಂಬಂತೆ. ಬಹುಶಃ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮ್ಗಳಿಗೆ, ನಿಮ್ಮನ್ನು ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ, ಕೆಂಪೇಗೌಡ ಜಯಂತಿಗೆ, ಎಲ್ಲಾ ಜಯಂತಿಗೆ ಕೂಡ ನನ್ನ ಅಧಿಕಾರಿಗಳು ನನ್ನ ಕೈ ಜೋಡಿಸಿ, ನಾನು ಒಬ್ಬಳೇ ಮಾಡಬಾರ್ದು ನನ್ನ ಕಾರಣಕ್ಕೋಸ್ಕರ ನನ್ನ ಅಧಿಕಾರಿಗಳು ಕೈ ಜೋಡಿಸಿ, ನನಗೆ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಜೋರ ಬಹುಶಃ ನಾನು ಬಂದಾದ್ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳು ಕೂಡಿ ನಾವೆಲ್ಲ ಸೇರಿ ಅದೊಬ್ರು ಇದೊಬ್ರು ಎಲ್ಲ ಸೇರಿ ಮಾಡ್ಕೊಂಡು ಲಾಸ್ಟ್ ಸಾಯಂಕಾಲ ಒಬ್ಬೊಬ್ರು ಕೈ ಹಿಡ್ಕೊಂಡು ಹೋಗ್ತಿದ್ವಿ. ಇವತ್ತು ನಮ್ಮ ಪದ್ಧತಿ. ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ, ನಮ್ಮ ಕೈಯಿಂದ ಹಾಕೊಂಡು ನಿಮ್ಗೆ ಉಳಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಅದರಿಂದ ನಾವು ಇವತ್ತೇನು ನೀವು ಬೆಳಿಗ್ಗೆ ಇಟ್ಟಿದ್ರಿ, ಖಂಡಿತವಾಗ್ಲೂ ಅದನ್ನ ಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ಇದ್ ಮಾಡ್ತೀವಿ. ಈಗಾಗಲೇ ತಾಯಿದವರು ಮಾತಾಡ್ತೀನಿ. ಈ ಕೂಡ್ಲೆ ನೀವು ಮೀಟಿಂಗ್ ಆದ ಕೂಡ್ಲೆ ನೀವು ಸರ್ವೆಗೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಳ್ಳಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ. ಸರ್ವೆನ ಮಾಡ್ಕೊಂಡು ಅದನ್ನ ಮಾಡ್ಕೊಡ್ತೀವಿ. ಸೊ 7ನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ, ಎಲ್ಲ ಅಧಿಕಾರಿಗಳು ಕೂಡ ಪ್ರಿಪೇರ್ ಆಗಿದ್ವಿ. 7ನೇ ತಾರೀಕಿಗೆ ಈ ಜಯಂತಿಯನ್ನ ಮುಗಿಸ್ಬೇಕಂತ ನಾವು ಪ್ರಿಪೇರ್ ಆಗಿದ್ವಿ. ಯಾಕಂದ್ರೆ ನಮ್ಮ ಟೈಮ್ ಇದೆ. ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ನಾವೇನು ಮಾತಾಡಬಹುದು, ನಮ್ಮ ಹತ್ರ ಟೈಮ್ ಇದೆ. ಸೊ ಅದರಿಂದ 7ನೇ ತಾರೀಕಿಗೆ ಈ ಜಯಂತಿಯನ್ನ ನಾವು ಮಾಡ್ಬೇಕಂತ ನಾವು ಡಿಸೈಡ್ ಆಗಿದ್ವಿ. ನಿಮಗೆ ತಕ್ಕಂಗೆ, ನಿಮಗೆ ಅನುಕೂಲ ತಕ್ಕಂಗೆ, ನಿಮಗೆ ಮರ್ಯಾದೆ ತಕ್ಕಂಗೆ ಆ ಜಯಂತಿಯನ್ನ ಮಾಡತಕ್ಕಂಥ ಜವಾಬ್ದಾರಿ ನಾವು ಹೊತ್ಕೊಂತೀವಿ. ಕೆಲವು ವಿಚಾರಗಳು ಬಂದಾಗ ಸಪೋಸ್ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಪುರಸ್ಕಾರ ನಾವು ಮಾಡ್ಬೇಕು. ಒಂದ್ ಜಾತಿಗೆ ಮಾಡಿ ಇನ್ನೊಂದ್ ಜಾತಿ ಮಾಡದೇ ಇದ್ರೆ ಏನಾಗುತ್ತೆ, ನಾವು ಪಡಿಸ್ಕೊಳ್ತೀವಿ. ಅದರಿಂದ ನೀವುಗಳು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಿಮ್ಮ ಏನಿದ್ರೆ ನೀವುಗಳು ಆ ಪುರಸ್ಕಾರವನ್ನು ಪದ್ಧತಿಯನ್ನು ನೀವು ತಗೊಳ್ಳಿ. ಪುರಸ್ಕಾರ ಮಕ್ಕಳ ಪದ್ಧತಿ ಬೇಕಾದ್ರೆ ನಿಮ್ಮ ಮಕ್ಕಳು ನೀವು ಮಾಡ್ಬೇಕಾಗುತ್ತೆ. ಸೊ ಯಾಕೆ ಇಡೀ ಕರ್ನಾಟಕ, ಇಡೀ ಮುಳುಬಾಗ ತಾಲೂಕಲ್ಲಿ MLA ಮಾಡ್ತೀನಿ ನಾನು. ಎಲ್ಲ ಒಂದ್ ಟೈಮಲ್ಲಿ MLA ಮಾಡ್ತೀನಿ. ಸಪರೇಟ್ ಮಾಡಕ್ ಏನಾಗುತ್ತೆ, ಒಂದ್ ಜಾತಿಗೆ ಅಂತ ಅದ್ ಮಾಡ್ತೀವಿ. 2ನೇ ವಿಚಾರಕ್ಕೆ ಬಂದಾಗ ಇನ್ನೇನ್ ನಾವೇನ್ ಬರ್ತೀವೋ ಅದ್ರ ವಿಚಾರಕ್ಕೆ ಬಂದಾಗ ನೀವು ರೆಸ್ಪೆಕ್ಟ್ ಕೊಡೋ ಜವಾಬ್ದಾರಿ ನಿಮ್ದು. ನೀವು ಊರ ಹಾಕ್ತೀರೋ, ಆರ ಕೊಡ್ತೀರೋ, ರೋಸ್ ಕೊಡ್ತೀರೋ, ಡಿಪೆಂಡ್ ಕೊಡ್ತೀರೋ ಜವಾಬ್ದಾರಿ ಅದು ಅದನ್ನ 2 ಕೆಲಸ ನೀವು ಮಾಡ್ಕೊಬೇಕು. ಮಿಕ್ಕಿದ ಕೆಲಸವನ್ನ ನೀವು ಯೋಚನೆ ಮಾಡಿ. ನಮ್ಗೆ ಪಂಚಾಯತಿಗೂ ಪಲ್ಲಕ್ಕಿ ಬೇಕಾ, ಇಲ್ಲ ಹೋಬಳಿ ವೈಸ್ ದೊಡ್ಡ ಪಲ್ಲಕ್ಕಿ ಬೇಕಾ ಮಾತು ಹೇಳ್ತೀನಿ. ಮೊನ್ನೆ ಒಂದು ವಿಷಯ ನಡೆಯಿತು. ಇದೇ ನಮ್ಮ ಯಾದವ ಸಮಾಜಕ್ಕೆ ಕೂತಾಗ, ಇದೊಂದು 300 ಜನ ಕೂತಾಗ ಪಂಚಾಯತಿ ಪಲ್ಲಕ್ಕಿ ಕೊಡಿ ಕೇಳಿದ್ರು. ಪಂಚಾಯತಿ ಪಲ್ಲಕ್ಕಿ ಕೊಟ್ಟೆ. ಆ ಪಲ್ಲಕ್ಕಿ ಟ್ಯಾಕ್ಟರ್ ಡ್ರೈವರು ನೋಡ್ಕೊಂಡು ಹೋಗ್ಬಿಟ್ರು ಯಾರಿಲ್ಲ. ಆ ಟ್ಯಾಕ್ಟರ್ ಡ್ರೈವರ್ ನೋಡ್ಕೊಂಡು ಹೋಗ್ಬಿಟ್ರು. ಅದು ಒಳಗಡೆ ಪಂಚಾಯತ್ ಹೋಗ್ತಿದೆ. ಸೊ ಅದರಿಂದ ಒಂದು ಹೋಬಳಿ ವಯಸ್ಸು ಯಾರು ಮಾತಾಡ್ತಾರೆ, ಸಿದ್ದರಾಮಯ್ಯ ಫೋನ್ ಮಾಡಿ ಮಾತಾಡ್ತಾರೆ. ಓಕೆ, ಪಂಚಾಯತಿ ನಾನು ಹೇಳ್ತೀನಿ, ಹೋಬಳಿ ವೈಸು ಒಂದು ಕಮಿಟಿ ಮಾಡ್ಕೊಂಡು ಎಲ್ಲರೂ ಪುಸ್ತಕ ಅಂತ ಹೋಬಳಿ ವೈಸ್ ಒಂದು ಕಮಿಟಿ ಮಾಡ್ಕೊಂಡು 9 ಜನ 15 ಜನ ಒಂದು ಕಮಿಟಿ ಮಾಡ್ಕೊಂಡು ಹೋಬಳಿ ವೈಸ್ ಕೊಟ್ಕೊಂಡು ಇದೇ ದುಡ್ಡನ್ನ ಇನ್ನೂ 2-3 ಹಾಕ್ಬಿಟ್ಟು ದೊಡ್ಡ ಪಲ್ಲಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ. ಇಲ್ಲ ಸರ್ ನಾನು ಪಂಚಾಯತಿ ವೈಸ್ ಕಮಿಟಿ ಮಾಡ್ಕೊಂಡ್ರೆ ಸರ್ ನಾವು ಮಾಡ್ಕೊಳ್ಳಿ ಅಂತಂದ್ರೆ, ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗಬಾರ್ದು. ಜನ ಕಮ್ಮಿ ಅಂದ್ರೆ ಅವಮಾನ ಆಗಿದೆ ನಿಮ್ಗೆ. ಸೊ ಅದರಿಂದ ಜನ ಕಮ್ಮಿ ನೀವು ಡಿಸೈಡ್ ಆಗಿ ನಿಮ್ಮ ಗೌರಿಶ್ ಬಿಡಪ್ಪ, ಜನ ಕಮ್ಮಿ ಆಗಬಾರ್ದು. ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಬಾಡಿ ಬಂದ್ರಿಂದ
ಅದ್ಭುತವಾಗಿ ಒಂದು ಸಂದೇಶವನ್ನು ಹೋಗ್ಬೇಕು. ಅದನ್ನ ನನ್ನ ಇದು ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಅವತ್ತೇ 7ನೇ ತಾರೀಕು ಅನೌನ್ಸ್ ಮಾಡ್ತೀನಿ ನಿಮ್ಮ ಮಗುಂದು ಏನನ್ನು ಕಟ್ಬೇಕು, ಎಷ್ಟು ಅಮೌಂಟ್ ಬಂದಿದೆ, ನನ್ನ ಕೈಯಿಂದ ಎಷ್ಟು ಆಗ್ತೀನಿ, ಯಾವಾಗ ಕಟ್ಕೊಡ್ತೀನಿ, ಯಾವಾಗ ಶಂಕುಸ್ಥಾಪನೆ ಮಾಡ್ತೀನಿ, ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಹೇಳ್ತೀನಿ. ಅವತ್ತೇ ಯಾವತ್ತು ಶಂಕುಸ್ಥಾಪನೆ ಮಾಡ್ತೀವಿ, ಬುದ್ಧಿ ಪೂಜೆ ಮಾಡ್ತೀವಿ, ಇವತ್ತು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತೀನಿ. ಈಗಾಗಲೇ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು. ಸೆಷನ್ ಅಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅನ್ನೋದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟ್ ಬಿಡುಗಡೆ ಮಾಡ್ಬಿಟ್ಟಿದ್ದಾರೆ. ನಿಮಗೋಸ್ಕರ ಒಂದ್ ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿ ಮಾಡ್ಲೇಬೇಕು, ಭವನ ಇಲ್ಲ ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ತಗೊಂಡ್ಬಂದಿದ್ದೀನಿ. ಅದ್ರ ಜೊತೆಗೆ 2 ಕೋಟಿ ಒಂದು ಕೋಟಿ ಕೊಟ್ಟಿದ್ದಾರೆ. ಅದು DC ಅಕೌಂಟ್ ನಿತ್ಯಾನಂದ ಕೊಟ್ಟಿದ್ದಾರೆ. ಓಕೆ, ಇನ್ನು ಅದು ವರ್ಕ್ ಸ್ಟಾರ್ಟ್ ಆದಂಗೆ ಅದನ್ನ ಬಿಡುಗಡೆ ಮಾಡ್ತಾರೆ. ಅದಲ್ಲದೆ ಶಾಸಕರ ಅಭಿವೃದ್ಧಿಯಿಂದ ಎಷ್ಟು ಕೊಡ್ತೀನಿ, ನಾನು ಸ್ವಂತ ಎಷ್ಟು ಕೊಡ್ತೀನಿ, ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ 7ನೇ ತಾರೀಕಿಗೆ. ಅದರಿಂದ ನೀವುಗಳು 7ನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಸರ್ವತೋಮುಖದಿಂದ ಹೇಗ್ ನಡೆಸ್ಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ. ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು, ನೀವು ಕ್ರೌಡ್ ಹೇಳಿದ್ರೆ ಚೌಟದಲ್ಲಿ ಮಾಡ್ಬೇಕಾ, ಇಲ್ಲ ಹಾಲಲ್ಲಿ ಮಾಡ್ಬೇಕಾ, ಇಲ್ಲ ಗ್ರೌಂಡ್ ಅಲ್ಲಿ ಮಾಡ್ಬೇಕಾ ಅನ್ನೋದು ನಾವು ತೀರ್ಮಾನ ಹಾಕೊಂಡು ಅಧಿಕಾರಿಗಳು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಸೊ ಅದರಿಂದ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಗ್ಯಾರಂಟಿ ಹುಟ್ಟಿದೀವಿ, ಸಾಯೋದಂತ ಗ್ಯಾರಂಟಿ. ಚೇತನ ಬರ್ತಾನ ನಾವು ಸತ್ತಾಗ ಗೊತ್ತಿರ್ಬೇಕು. ಆದ್ರೆ ಇದ್ರ ಮತ್ತೆ ಯಾವ್ದೋ ಒಂದು ಜಾತಿಯನ್ನು ಹುಟ್ಟಿದೀವಿ. ಫಸ್ಟ್ ನಾವ್ ಏನೇ ಆಗಿರ್ಲಿ, ಹೆಂಗೆ ಆಗಿರ್ಲಿ, ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಆ ಜಾತಿ ಹುಟ್ಟಿದೀವಿ, ಆ ಜಾತಿ ಫಸ್ಟ್ ಏನಾದ್ರು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಹುಡ್ಬೇಕಾಗುತ್ತೆ. ಅವ್ನು ಯಾವನೋ ಇನ್ನೊಬ್ರು ಇಟ್ಕೊಂಡು ಅಲ್ಲ, ನೀನ್ ಬೋರ್ ಬೇಯಿಸ್ತಾ ಯಾವಾಗ ನೀ ಕಿಲ್ಲೇಸ್ತಾ ರಾಮಕ್ಕ ಇಲ್ಲೇ ಇದ್ದೀರಿ ರಮಕ್ಕ, ರಮಣ ನೀನ್ ಬೋರ್ ಬೇಯಿಸ್ತಾ ಯಾವ ಈ ತರ ಕಿತ್ತಿನ ಮನೆ ಮಕ್ಕಳು ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ನಾನು ಈ ಬೈಕ್ ಇಸ್ತ ನಕ್ಷಿ ಅಂಬೇಡ್ಕರ್ ದಿನಕ್ಕೆ ವೆಹಿಕಲ್ వచ్చింది 2 ಲಕ್ಷ ಈಗ ಜಾತಿ ಕೊಡ್ತಕ್ಕಂಥ ಮರ್ಯಾದೆ ದಿನಂತ ಅದಕ್ಕೆ MLA ಶೆಡ್ಯೂಲ್. ಹೌದು ಸರ್, ಇವೆಲ್ಲ ಕೇಳಿದ್ರೆ ಏನಲ್ಲ ಶೆಡ್ಯೂಲ್. ನಾನು ಯಾವುದೇ ಕಾರಣಕ್ಕೂ ಬೋರ್ಗಲ್ ಹಾಕೋರು ಹೇಳಿದೀನಿ, ಯಾರನ್ನ ಡೀಸೆಲ್ಗೆ ದುಡ್ಡು ಕೊಟ್ಟಿದ್ದೀರ ಅಂತಂದ್ರೆ, ಡೀಸೆಲ್ಗೆ ದುಡ್ಡು ಕೊಟ್ಟಿರ್ತಂದ್ರೆ ನೀವು ಬೋರ್ ಹಾಕಿಲ್ಲ ಅಂತ ಬೋರ್ ಹಾಕಲ್ಲ. ಯಾರಾದ್ರೂ ದುಡ್ಡು ಕೊಟ್ಟರೆ ಬೋರ್ ಬೇಕಾಗ್ಲಿ, ಮನೆ ಕಟ್ಟೋದಾಗ್ಲಿ, ಅವರ ಯಾರಾದ್ರೂ ಈ ಬ್ರೋಕರ್ಗೆ ಯಾರು ದುಡ್ಡು ಕೊಟ್ಟರೆ ಗೊತ್ತಾದ್ರೆ ಅವ್ರಿಗೆ ಮನೆ ಕ್ಯಾನ್ಸಲ್, ದುಡ್ಡು ಕ್ಯಾನ್ಸಲ್, ಯಾರು ಕೊಡಂಗಿಲ್ಲ. ಮುಳಬಾಗಿಲು ತಾಲೂಕಲ್ಲಿ ಯಾವುದೇ ಒಂದು ಫಲಾನುಭವಿ SC ST ಯಾರೇ ಜಾತಿಯವರು ಈ ಬ್ರೋಕರ್ ಬಂದ ನಾವು ದುಡ್ಡು ಕೇಳಿದ್ರೆ ಕೊಟ್ಟಿದ್ರೆ ಫಸ್ಟ್ ನಿಮಗೆ ಕ್ಯಾನ್ಸಲ್, ಯಾವ್ದು ಬೋರ್ ಕ್ಯಾನ್ಸಲ್, ಮಲ್ಲ ದುಡ್ಡು ಕ್ಯಾನ್ಸಲ್. ಯಾರ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಎಲ್ಲೋ ಒಂದು ಚೂರು ಕೊಡಬಾರ್ದು. ಇದು ನನ್ನ ಒಂದು ಇದು ಆಯ್ತಲ್ಲ, ಅದು ಬೇರೆ ಕಲೆಕ್ಷನ್ ಮಾಡ್ಕೊಂಡು ಹೋಗುವ MLA ಅಧಿಕಾರಿ ಬೇರೆ ಇದ್ರು. ನನ್ನ ಹತ್ರ ಅವೆಲ್ಲ ಇಲ್ಲ. ಬೋರ್ವೆಲ್ ಕೂಡ ದುಡ್ಡು ಕೇಳಂಗಿಲ್ಲ, ಏನಕ್ಕೆ ಡೀಸೆಲ್ ಕೂಡ ಕೇಳಂಗಿಲ್ಲ. ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು SC ST ಜನಾಂಗದಲ್ಲಿ ಹುಟ್ಟಿದೀವಿ ಅವ್ರು ಕೊಡ್ಬೇಕು ಅಂತ ದಯವಿಟ್ಟು ಒಂದು ಆ ಜಾತಿಗೆ ಸ್ವಲ್ಪ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು, ಆ ಜಾತಿನ ಬೆಳವಣಿಗೆ ಕೊಡ್ಬೇಕು ಅಂತ ಹೇಳ್ತಾ ಇವತ್ತು 7ನೇ ತಾರೀಕಿಗೆ ಸರ್ವಾನುಮತದಿಂದ ಓಕೆ ಸರ್, 7ನೇ ತಾರೀಕಿಗೆ ನಾವು ಮಾಡ್ಕೊಳ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನೀವು ಎಷ್ಟು ಜನ ಬರ್ತೀರಿ, ಏನ್ ಮಾಡ್ಬೇಕು ಅಂತ ನೀವೆಲ್ಲ ಮಾತಾಡ್ಕೊಂಡು ಕೊಟ್ರೆ ಅದ್ ತಕ್ಕಂಗೆ ಎಲ್ಲ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿವನ್ನ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಡ್ತೀವಿ. ಈಗಾಗಲೇ ಪೊಲೀಸ್ ಅವರು ವೇಟ್ ಮಾಡ್ತಿದ್ದಾರೆ, ಈಗಾಗಲೇ ತಾಲೂಕವರು ವೇಟ್ ಮಾಡ್ತಿದ್ದಾರೆ, ಸರ್ವೆಯವರು ವೇಟ್ ಮಾಡ್ತಿದ್ದಾರೆ. ಬೆಳಗ್ಗೆನ ಮಾಡೋದಾದ್ರು ಬೆಳಗ್ಗೆ ಬೇಡ ಬಿಡಿ, ಮಧ್ಯಾಹ್ನ ಮಾಡ್ಕೊಡ್ತಾ ಆಮೇಲೆ ಹೋಗಿ ಅಂತ ಹೇಳಿದ್ರಿ. ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ರೀತಿಯಲ್ಲಿ, ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ. ಕಾನೂನು ಅಡಿಯಲ್ಲಿ, ಕಾನೂನು ಅವಧಿಯಲ್ಲಿ ನಾವು ಎಲ್ಲರಿಗಿಂತ ಚಿಕ್ಕವರೆಲ್ಲ, ಕಾನೂನಿಗಿಂತ ನಾವೆಲ್ಲರೂ ಚಿಕ್ಕವರೇ, ಕಾನೂನೇ ದೊಡ್ಡದು. ಸೊ ಅದ್ರಲ್ಲಿ ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಬರ್ಬೇಕು ಅದನ್ನ ರಾಜ್ಯದವ್ರಿಗೆ ಹೇಳಿದೀನಿ. ಅವ್ರು ಬರ್ತಾರೆ ನಿಮ್ ಜೊತೆ ನಮ್ದು ಎಲ್ಲ ರೀತಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಜನ ಬಂದು, ಇಷ್ಟು ಜನ ಬಂದು ಬಹುಶಃ ಎಲ್ಲ ಕಮಿಟಿ ಫಸ್ಟ್ ಮೀಟಿಂಗ್ಗೆ ನಮ್ಮ ಕಮಿಟಿ ಕಡೆಯಿಂದ ಫಸ್ಟ್ ಟೈಮ್ ಮುಳಬಾಗಿಲು ಹಿಸ್ಟ್ರಿ. ಅಲ್ಲ ಎಲ್ಲದಕ್ಕಿಂತ ಇದೇ ಫಸ್ಟ್ ಟೈಮ್ ಇಷ್ಟು ಜನ. ಸೊ ಅದರಿಂದ ನಿಮಗೆ ಇರ್ತಕ್ಕಂಥ ಜಾತಿ ಇರ್ತಕ್ಕಂಥ ಕಾಳಜಿಗೆ ನಿಮಗೆ ಶಾಸಕರಿಗೆ ಥ್ಯಾಂಕ್ಸ್ ಹೇಳ್ತಾ, ಇನ್ನ ವೋಟ್ ವಿಚಾರಕ್ಕೆ ಬಂದಾಗ ಯಾರು ಯಾರಣ್ಣ ಮೇಲೆ ಯಾರು ಕಿತ್ಕೊಳ್ಳಕ್ ಆಗಲ್ಲ. ಯಾರಣ್ಣ ಬರ್ತಾರೋ ಹೌದು ಸರ್, ಕಿತ್ಕೊಳ್ಳಕ್ಕೆ ಆಗಲ್ಲ. ಅವನು ಹಣೆ ಬರ ಅವನು ಬರ್ತಾನೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಬೇಕು ಅಂದ್ರೆ ಜನ ಉಳಿಸ್ಕೊಳ್ತಾರೆ, ಇಲ್ಲ ಅಷ್ಟೇ ತಾನೆ. ಹೌದು ಸರ್, ಮತ್ತೆ ಎರಡು ಮಾತಿಲ್ಲ. ಓಟ್ వచ్చేస్తాయి, ಓಟ್ ಕೊಡ್ತಾಯಿ, ಓಟ್ಲ ಸೀರೆ ಇಲ್ಲ, ಓಟ್ಲ ಸೀರೆ ಇಲ್ಲ. ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲಾ ಜಾತಿಯವರಾದ್ರೆ ಇವ್ನು ಇರೋನಪ್ಪ ಚೆನ್ನಾಗಿದ್ದಾನೆ, ಇವ್ನು ಬಂದಾಗಿಂದ ಯಾವ್ದು ಕೇಸ್ಗಳು ತಂದಿಲ್ಲ, ತಕರಾರುಗಳಿಲ್ಲ, ಜನ ಉಳಿಸ್ಕೊಳ್ತಾರೆ, ಇಲ್ಲಾಂದ್ರೆ ಗೇಟ್ ಬಸ್ಬಿಟ್ಟು ಕಳಿಸ್ತಾರೆ. ಸೊ ಅದರಿಂದ ಓಟ್ಗೋಸ್ಕರ ಈ ಮಾತನ್ನೋದೇ ಬೇಡ. ಫಸ್ಟ್ ನಮ್ಮವರು ನಾವು ಹುಡ್ಕೊಬೇಕು ಅಂತ ಹೇಳ್ತಾ
ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು 7ನೇ ತಾರೀಕಿಗೆ ಫಿಕ್ಸ್ ಮಾಡಿಬಿಡಿ, 7ನೇ ತಾರೀಕಿಗೆ ಫಿಕ್ಸ್ ಮಾಡಿ. ಸೊ ಇದು ಟೋಟಲ್ ಜವಾಬ್ದಾರಿಯನ್ನ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಹರೀಶ್ ಅವರು ಕಾರ್ಯಕ್ರಮದ ಉಸ್ತುವಾರಿ 7ನೇ ತಾರೀಕು ವಹಿಸ್ಕೊಳ್ತಾರೆ. ಏನೇನು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಮತ್ತೆ ಇನ್ನೊಂದು ವಿಚಾರ ಮಾಡ್ಕೊಂಡು ಹೇಳ್ತೀನಿ. ದಯವಿಟ್ಟು ಈ ಸ್ವಾವಲಂಬಿ ಲೋನ್ಗಳು, ಸಾರಥಿ ಲೋನ್ಗಳು ಹಾಗೂ ಬೋರ್ವೆಲ್ಗಳು, ಈ ವೆಹಿಕಲ್ಸ್ ಯಥೇಚ್ಛ ಬಂದಿದ್ದಾವೆ, ಹಾಕ್ಸ್ಕೊಂಡ್ ಬಂದಿದ್ದೀನಿ. ಅಪ್ಲಿಕೇಶನ್ ಕಮ್ಮಿ ಆಗಿದ್ದಾರೆ, ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಆಗಿದ್ದಾರೆ. ದಯವಿಟ್ಟು ಏನು ನಮ್ಮ ವಾಲ್ಮೀಕಿ ಜಯಂತಿ ದಯವಿಟ್ಟು ಇದನ್ನ ಬಡಿಸ್ಕೋಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ. ಮನೆಗಳು ಬಿಟ್ಟಿದ್ದಾರೆ ಎಲ್ಲ ನನ್ನ ಹತ್ರ ಬರುತ್ತೆ, ನಾನು ಒಂದು ಲಿಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ. ಆದಷ್ಟು ಬೇಗ ಎಲ್ಲವನ್ನು ಇದೇ 2 ತಿಂಗಳು ಬೋರ್ವೆಲ್ ಹಾಕ್ಸ್ಕೊಡ್ತೀನಿ. ದಯವಿಟ್ಟು ಅಪ್ಲೈ ಮಾಡಕ್ಕೆ ಯಾರಿಗೆ ಬೋರ್ವೆಲ್ ಇಲ್ಲೋ 2.5 ಎಕರೆ ಮೇಲೆ ಜಮೀನಿದ್ದು ಬೋರ್ವೆಲ್ ಇಲ್ಲೋ ಅವರೆಲ್ಲ ಬೇಗ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ. ಅಪ್ಲಿಕೇಶನ್ ಕಮ್ಮಿ ಬಂದಿದ್ದಾರೆ, ದಯವಿಟ್ಟು ಅದನ್ನ ಅಪ್ಲೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂಡ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಎಲ್ಲರೂ ಒಳ್ಳೆಯದಾಗಿ.